ಏನಿದು ಬಾಗಲಕೋಟೆ ಈ ಸುದ್ದಿ ಬ್ಲಾಸ್ಟ್ ಆದರೆ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಇಲ್ಲಿ BJP, ಕಾಂಗ್ರೆಸ್, JDS ಎಲ್ಲರೂ ಪ್ರಯತ್ನ ಪಟ್ಟರೆ ಆಗುತ್ತೆ. ಪ್ರಯತ್ನ ಪಡಿಲ್ಲ ಅಂದರೆ ಇವರೆಲ್ಲರೂ ಕೂಡ ಕಳ್ಳರು. ನಿಜ ಹೇಳಬೇಕು ಅಂತಂದರೆ ನರೇಂದ್ರ ಮೋದಿಯವರ ನಿದ್ದೆಗೆಡಿಸಲಿದೆ ಈ ಸ್ಫೋಟಕ ಸುದ್ದಿ. ನರೇಂದ್ರ ಮೋದಿಯವರು ಬಹುಶಃ ಅದನ್ನು ಹೇಳಿದರೂ ಹೇಳ್ಬೋದು, ಏನ್ರಿ ಅವಸ್ಥೆ ಹಿಂಗಿದೆ ಅಂತೇಳಿ. ಸಿದ್ದರಾಮಯ್ಯ ನೋಡಬೇಕು, CM DKC ನೋಡಬೇಕು, ಆಮೇಲೆ ಮುಧೋಳದ ಯಾರು ಗೋವಿಂದ ಕಾರಜೋಳ ನೋಡಬೇಕು, ಪಕ್ಷ ಭೇದ ಬರೆತು ನೋಡಬೇಕು. ವಿಶೇಷವಾಗಿ ಸರ್ಕಾರ ನಡೆಸುವವರಿಗೆ ಹೆಚ್ಚಿನ ಆದ್ಯತೆ ಇರಬೇಕು. CM DCM ನೋಡಬೇಕು. ಉಪಕಾರ ಸ್ಮರಣೆ ಇಲ್ಲ, ನೀರು ರೇಟ್ ಜಾಸ್ತಿ ಮಾಡ್ತೀವಿ, ಇದನ್ನು ಸರಿ ಮಾಡಬೇಕಾದವರು ಯಾರು? CM DKC ಅವರೇ. ನೀವು ಮುಖ್ಯಮಂತ್ರಿ ಆಗ್ತಾ ಇಲ್ಲ ಅನ್ನೋ ಫ್ರಸ್ಟ್ರೇಷನ್ಗೆ ಜನಗಳನ್ನು ಫ್ರಸ್ಟ್ರೇಟ್ ಮಾಡುವಂಥ ಅಗತ್ಯ ಇಲ್ಲ. ಈ ದೃಶ್ಯ ನೋಡಿದರೆ ನಿಮ್ಮ ಪಿತ್ತ ನೆತ್ತಿಗೇರುತ್ತೆ, ರಕ್ತ ಕುದಿಯುತ್ತೆ, ಒಂಥರ ಎಲ್ಲಿದ್ದೀವಿ ಅಂತ ಅನಿಸ್ಬಿಡುತ್ತೆ ಸರ್ ನಮಗೆ. ಅವರ ಮುಂದೆ ಹೋಗ್ಬಿಟ್ಟು ನಾವು ವಿಶ್ವದ 3ನೇ ಆರ್ಥಿಕತೆ ಅಂತಂದರೆ ಕಪಾಳ ಕೊಡಿತಾರಷ್ಟೇ. ನಾವು ಬಂದುಬಿಟ್ಟು ಬನ್ನಿ ಸ್ವಚ್ಛ ಭಾರತ ಮಾಡೋಣ ಅಂತಂದರೆ ಕಪಾಳ ಕೊಡಿತಾರಷ್ಟೇ. ಬ್ರ್ಯಾಂಡ್ ಬ್ಯಾಂಗ್ಳೂರು ಮಾಡ್ತಾರೆ, ಕಪಾಳ ಕೊಡಿತಾರಷ್ಟೇ. ಅರೆ ಇಷ್ಟೆಲ್ಲ ಶೆಟ್ರೆ ಯಾಕೆ ಕೇಳಬೇಡಿ. ಈ ಸ್ಟೋರಿ ನೋಡಿ ವೀಕ್ಷಕರೇ. ಈ ದೃಶ್ಯ ನೋಡಿದರೆ ಒಂಥರ ಮುಜುಗರ ಆಗುತ್ತೆ, ಬೇಸರ ಆಗುತ್ತೆ, ಪಿತ್ತ ನೆತ್ತಿಗೇರುತ್ತೆ. ಅವರ ಸಂಕಷ್ಟ ನೋಡಿದರೆ ಕುಂತಲ್ಲೇ ದುಃಖ ಆಗುತ್ತೆ. ಈಗಲೂ ಈ ಥರ ಇದೆಯಾ ಬಾಗಲಕೋಟೆ ಅಂತ ಊರಲ್ಲಿ ಅಂತ ನಿಮಗೆ ಅನಿಸ್ಬೋದು. ಮೊಬೈಲ್ ಇಟ್ಕೊಂಡು ಅಮೇರಿಕಕ್ಕೆ ಫೋನ್ ಮಾಡೋದೇನು, ಲಂಡನ್ಗೆ ಫೋನ್ ಮಾಡೋದೇನು, ಅಲ್ಲಿಂದ ಮಾತಾಡೋದೇನು, ಇಲ್ಲಿ ಚೀ ಏನು ದೃಶ್ಯ. ಖಂಡಿತವಾಗ್ಲೂ ಬೇಸರ ಆಗುತ್ತೆ ನಿಮಗೆಲ್ಲರಿಗೂ ಕೂಡ. ಹಾಗಂತ ಬೇಸರ ತೋರಿಸ್ಬಿಟ್ಟು ಸುಮ್ಮನೆ ಇರೋ ಮಗ ನಾನಲ್ಲ. ಇದಕ್ಕೇನಾದರೂ ಒಂದು ಪರಿಹಾರ ಮಾಡಬೇಕು. ಮೊದಲು ಈ ಸ್ಟೋರಿ ನೋಡಿ ನಿಮ್ಗೆ ಅರ್ಥ ಆಗಿದೆ. भाइयों बहनों, महात्मा गांधी को सबसे प्रिय था सफाई, स्वच्छता. क्या हम तय करें कि 2019 जब महात्मा गांधी की 150वीं जयंती बनाएंगे, हमारा गांव, हमारा शहर, हमारा गली, हमारा मोहल्ला, हमारी स्कूल, हमारे मंदिर, हमारी अस्पताल, सभी क्षेत्र गंदगी का नामो निशान नहीं रहने देंगे. ಅದೃಷ್ಟದ ಜಿಲ್ಲೆಯಲ್ಲಿ ಇದೆಂತಹ ದೃಶ್ಯಾರಿ. 21वीं सदी में हम जी रहे हैं. क्या कभी हमारे मन को पीड़ा हुई? आज भी हमारी माताओं बहनों को खुले में शौच के लिए जाना चाहते हैं. डिग्निटी ऑफ विमेन, क्या ये हम सबका दायित्व नहीं है? बेचारी गांव की मां बहनें अंधेरे का इंतजार करती हैं. जब तक अंधेरा नहीं जाता है वो शौच के लिए नहीं जा पाती है. उसके शरीर को कितनी पीड़ा हो गई होगी, कितनी बीमारियों की जड़ें उसमें से शुरू होती होगी. क्या हमारी मां बहनों की इज्जत के लिए हम कम से कम शौचालय का प्रबंध नहीं कर सकते हैं? ಏನಾಗ್ತಿದೆ ಮೋದಿಯ ಸ್ವಚ್ಛ ಭಾರತ್ ಮಿಷನ್? आपको लगता होगा क्या लाल किले से सफाई की बात करना, लाल किले से टॉयलेट की बात बताना, ये कैसा प्रधानमंत्री है? भाइयों बहनों, मैं नहीं जानता हूं मेरी कैसी आलोचना होगी, इसे कैसे लिया जाए, लेकिन मैं मन से मानता हूं. मैं गरीब परिवार से आया हूं, मैंने गरीबी देखी, और गरीब को इज्जत मिले इसकी शुरुआत यहीं से होती है. और इसलिए स्वच्छ भारत का एक अभियान. ಎಸ್, ಕೇಳಿದ್ರಲ್ಲ, ಪ್ರಧಾನಿ ಮೋದಿ ಅವರು ಸ್ವಚ್ಛ ಭಾರತ್ ಮಿಷನ್ ಬಗ್ಗೆ ಅದೆಂತಹ ಕನಸನ್ನ ಕಂಡಿದ್ರು ಅಂತ. ಆದ್ರೆ ಈ ಜನಪ್ರತಿನಿಧಿಗಳು, ಅಧಿಕಾರಿಗಳು ಅದನ್ನ ಹೇಗೆ ಹಳ್ಳ ಹಿಡಿಸ್ತಿದ್ದಾರೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಒಂದೆಡೆ ಬಹಿರ್ದೆಸೆಗೆ ಪರದಾಡ್ತಾ ಇರೋ ಮಹಿಳೆಯರು, ಮತ್ತೊಂದೆಡೆ ಚುನಾವಣೆ ಬಂದಾಗ ಸಮಸ್ಯೆ ಬಗೆಹರಿಸುವ ಆಶ್ವಾಸನೆ ನೀಡಿ ಮತ ಗಿಟ್ಟಿಸಿಕೊಂಡು ಹೋದವರ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿರೋ ಸ್ತ್ರೀಯರು. ನಮ್ಗೆ ಚರಿ ಕುಂದ್ರಾಕ ಒಟ್ಟ ಜಾಗ ಇಲ್ರಿ. ಗಂಡ ಮಕ್ಕಳು ಪಾಪ ನಾವು ಹೇಳುದು ಅವ್ರು ಹೇಳುದು ಎಲ್ಲ ಆಗೈತ್ರಿ. ಇಲ್ಲೇ ಗುಡಿ ಬಂದು ಎಲ್ಲ ಮಾತಾಡ್ಯಾರ್ರಿ, ಮಾಡ್ತೀವಿ ಎಲ್ಲ ಮಾಡ್ತೀವಿ ಅಂತಾರ್ರಿ. ಒಟ್ಟ ಅನ್ನೋದು ಹೋಗುದ್ರಿ, ನಾವು 2 ದಿನಕ್ಕೊಮ್ಮೆ ಸೀರೆ ಕಟ್ಟೋದು ಮರ್ಯಾದಕ್ಕೆ ಹಾಕೋದು, 8 ದಿನಕ್ಕೊಮ್ಮೆ ಸೀರೆ ಕಟ್ಟೋದು ಮರ್ಯಾದಕ್ಕೆ ಹಾಕೋದಾಗೈತ್ರಿ ಸರ್. ನಮ್ಮೂರ ಹೆಣ್ಮಕ್ಳಿಗೆ ಶೌಚಾಲಯ ಇಲ್ರಿ. ಎಲ್ಲಿ ಬೇಕಾದ್ರೆ ಎಲ್ಲ ಕಡೆ ಮಾಡ್ಯಾರ. ಈ ಹಿಂದೆ
ಕಾರಜೋಳ ಸಾರ್ನು 15 ವರ್ಷ ಆಡಳಿತ ಮಾಡಿ ಏನೂ ಮಾಡಿಲ್ಲ. ಈಗ ತಿಮ್ಮಾಪುರ ಸರ್ 1 ವರ್ಷ ಆಯ್ತು ಭರವಸೆ ಕೊಟ್ಟು ಹೋಗಿ, ಅವರು ಏನೂ ಮಾಡಿಲ್ಲ. ನಮ್ಮ ಊರಿಗೆ ಹೆಣ್ಮಕ್ಳಿಗೆ ಶೌಚಾಲಯ ಬೇಕು, ಯಾಕಂದ್ರೆ ಕುಂದ್ರಾಕ ಜಾಗನ ಇಲ್ಲ, ಮರ್ಯಾದೆ ಇಲ್ಲ. ಸಿರಿ ಕಟ್ಕೊಂಡು ಕುಂದಿರ್ತೀವಿ, ಸಣ್ಣ ಮಕ್ಕಳು ಮುದುಕರು ಹೋಗಾಕಿಲ್ಲ. ನಿಮ್ಮ ಮನೆ ಹೆಣ್ಮಕ್ಳಾದ್ರೆ ಸರ್ ಹಿಂಗ ಕುಂದ್ರಿಸ್ತಾರೆ, ನೀವು ಬರ್ತೀರಿ ಭರವಸೆ ಕೊಡ್ತೀರಿ ಹೋಗ್ತೀರಿ. ಆದ್ರೆ ಹೆಣ್ಮಕ್ಳ ಪರಿಸ್ಥಿತಿ ಇಷ್ಟು ಕೆಟ್ಟದ, ಯಾರು ನೋಡಂಗಿಲ್ಲ ಮಾಡಂಗಿಲ್ಲ. ನಾವು ಹೆಂಗ್ ಮಾಡ್ಬೇಕ್ರಿ? ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಹೇಳ್ಬಿಡ್ತೀನಿ ಕೇಳಿ. ಅದು ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿಯೇ ಅದೃಷ್ಟದ ಕ್ಷೇತ್ರ. ಸರ್ಕಾರ ಯಾವುದೇ ಇರಲಿ, ಈ ಕ್ಷೇತ್ರಕ್ಕೆ ಸಂಪುಟ ದರ್ಜೆಯ ಸಚಿವ ಸ್ಥಾನ ಫಿಕ್ಸ್. ಕಳೆದ 3 ದಶಕಗಳಿಂದ ಸಚಿವರ ಆಳ್ವಿಕೆಗೆ ಒಳಪಟ್ಟ ವಿಧಾನಸಭಾ ಕ್ಷೇತ್ರವಿದು. ಈ ಮೀಸಲು ಕ್ಷೇತ್ರದ ಈ ಹಳ್ಳಿಯ ಮಹಿಳೆಯರ ಪರಿಸ್ಥಿತಿ ಆ ದೇವರಿಗೆ ಪ್ರೀತಿ. ಎಲ್ಲ ಕಡೆ ಸ್ವಚ್ಛ ಭಾರತ ಅಂತ ಹೇಳ್ತಾರ್ರಿ. ಅದು ಗಾಂಧೀಜಿ ಕನಸಾಗಿತ್ತು, ಆದ್ರೂ ಇನ್ನೂವರೆಗೂ ನನಸಾಗಿಲ್ರಿ ಸರ್. ಅದು ಎಲ್ಲಾರ ಒಂದ್ ಕಡೆ ಆದ್ರ ಅಲ್ರಿ, ಅದು ಎಲ್ಲ ಕಡೆ ನಮ್ಮ ಭಾರತ ದೇಶದಾಗ ಪ್ರತಿಯೊಂದು ಜಿಲ್ಲೆ ಒಳಗೂ ಆಗಿರ್ಬೋದು, ತಾಲೂಕೊಳಗೂ ಆಗಿರ್ಬೋದು, ಹಳ್ಳಿ ಒಳಗೂ ಆಗಿರ್ಬಹುದು ರೀ. ಆದ್ರೆ ಎಲ್ಲ ಕಡೆ ಆಗಿರ್ಬೋದ್ರಿ ಸರ್. ಆದ್ರೆ ಈ ಒಂದು ಗ್ರಾಮದೊಳಗಂತರೂ ಆ ಥರ ಸೌಲಭ್ಯನೂ ಇಲ್ರಿ. ಮೊದ್ಲ ಅಂದ್ರೆ ಸಾರ್ವಜನಿಕರಿಗೆ ಬೇಕಾಗಿದ್ದು ಮೂಲಭೂತ ಸೌಕರ್ಯ ಒಳಗೆ ಬೇಕಾಗಿದ್ರಿ ಶೌಚಾಲಯ ಸರ್. ಅದು ಹೆಣ್ಮಕ್ಳಿಗೆ ಬೇಕಾಗಿದ್ದು ಶೌಚಾಲಯ ಸರ್. ಅದು ಶೌಚಾಲಯದ ವ್ಯವಸ್ಥೆ ಇಲ್ಲ ರೀ ಇಲ್ಲಿ. ಅಧಿಕಾರಿಗಳಿಗೆ ನಾವು ಇದನ್ನ ಮಾಡಿದ್ವಿ, ಹೇಳಿದ್ವಿ ರೀ ಸರ್. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇಲ್ಲಿ ಬಂದು ಹೋದ್ರು, ಆದ್ರೂ ಯಾರು ಆ ಥರ ನಮ್ಮ ಸಮಸ್ಯೆಗೆ ಯಾರು ಸ್ಪಂದನೆ ಕೊಟ್ಟಿಲ್ರಿ ಸರ್ ಇಲ್ಲಿ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆ ಮುಧೋಳದ ವೆಂಕಟಾಪುರ ಗ್ರಾಮದಲ್ಲಿ. ಗ್ರಾಮದ ಮಹಿಳೆಯರು ಶೌಚಾಲಯಕ್ಕೆ ಹೋಗ್ಬೇಕು ಅಂದ್ರೆ ಸ್ಥಳವೇ ಇಲ್ಲ. ಗ್ರಾಮದ ಬಳಿ ಒಂದ್ ಕಡೆ ರಾಜ್ಯ ಹೆದ್ದಾರಿ, ಇನ್ನೊಂದು ಕಡೆ ಗ್ರಾಮದ ಮುಖ್ಯ ರಸ್ತೆ. ಮಧ್ಯ ಇರೋ 2 ಗುಂಟೆ ಜಾಗವೇ ಮಹಿಳೆಯರ ಬಹಿರ್ದೆಸೆಯ ಸ್ಥಳ. ಮಹಿಳೆಯರು ಮಾನ ಮುಚ್ಚಿಕೊಳ್ಳುವ ಜಾಗದ ಸುತ್ತ ಸೀರೆ ಕಟ್ಟಿ ಬಹಿರ್ದೆಸೆಗೆ ಹೋಗ್ತಿದ್ದಾರೆ. ಮುಧೋಳ ಮತಕ್ಷೇತ್ರ ಕಳೆದ 3 ದಶಕಗಳಿಂದ ಸಚಿವರನ್ನ ಹೊಂದಿದೆ. ಒಂದು ಅವಧಿಗೆ ಕಾರಜೋಳ ಮಂತ್ರಿಯಾಗಿದ್ರೆ ಮತ್ತೊಂದು ಅವಧಿಗೆ ತಿಮ್ಮಾಪುರ ಸಚಿವರಾಗಿರ್ತಾರೆ. ಆದ್ರೆ ಶೌಚಾಲಯ ಸಮಸ್ಯೆ ಬಗೆಹರಿಸಿ ಅಂತ ಈ ಮಹಿಳೆಯರು ಜನಪ್ರತಿನಿಧಿಗಳು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ಕ್ಯಾಮ್ರಾಮ್ಯಾನ್ ಮಾಂತೇಶ್ ಜೊತೆ ಸಿದ್ದು, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಇದು ಸ್ಟೋರಿ. ಸೀರೆ ಕಟ್ಟಿಕೊಂಡು ಈ ಥರ ನಮ್ಮ ಹೆಣ್ಮಕ್ಕಳು ಬಹಿರ್ದೆಸೆಗೆ ಹೋಗ್ಬೇಕಾ? ನಾಚಿಕೆ ಮಾನ ಮರ್ಯಾದಿದೆಯೇನ್ರಿ ನಿಮಗೆ? ಯಾವ್ಯಾವ ನಾಯಕರು ಯಾರನ್ನ ಕೂರಿಸ್ತೀರಿ ನೀವೀಗ? ಅವರು ಕರ್ಕೊಂಬನ್ರಿ ನಿಮ್ಮ ನಾಯಕರನ್ನ. ಕಾಂಗ್ರೆಸ್ ನಾಯಕರನ್ನ ಕರ್ಕೊಂಬನ್ನಿ, ಬಿ ಜೆ ಪಿ ನಾಯಕರನ್ನ ಕರ್ಕೊಂಬನ್ನಿ. ಅವರ ಹೆಣ್ಮಕ್ಳು ಮನೆಯವರನ್ನ ಈ ಥರ ಕೂರಿಸ್ತೀರಾ? ಗೋವಿಂದ ಕಾರಜೋಳ ಅವರೇ ನಿಮ್ಮ ಮನೆಯವರು, ಆರ್ ಬಿ ತಿಮ್ಮಾಪುರ್ ನಿಮ್ಮ ಮನೆಯವರು, ಕೂರಿಸಿ. ನಿಮ್ಮ ಮಕ್ಕಳು ಹೆಣತಿ ಮಕ್ಕಳು ಬಾ ಉಳಿದವರು ಹಾಳಾಗೋಗಿ ಮಂತ್ರಿಗಿರಿ ಸಿಗ್ತಾ ಇತ್ತಲ್ರಿ. ನಿಮ್ಮ ಯೋಗ್ಯತೆಗೊಂದು ಶೌಚಾಲಯ ಕಟ್ಕೊಡೋಕ್ಕಾಗಿಲ್ಲ. ನರೇಂದ್ರ ಮೋದಿ ಅವರು ಹಿಂಗೆ ಹೇಳಿದ್ರು, ಹಂಗೆ ಮಾಡಿದ್ರು ಅಂತೇಳಿ ಬಿ ಜೆ ಪಿ ನಾಯಕರು ಹೇಳ್ಕೊಂಡು ತಿರುಗಾಡ್ತಾ ಇರ್ತೀರಿ. ಏನು ಮಾಡಿದ್ರಿ? ನರೇಂದ್ರ ಮೋದಿ ಹೇಳ್ದ ಮಾತನ್ನ ಇನ್ನೊಬ್ಬರು ರಾಹುಲ್ ಗಾಂಧಿ ಅವರು ನಾವು ಬಡ ಮೀಸಲಾತಿ ಜನಗಣತಿ ಮಾಡ್ತೀವಿ. ಈಗ ಇದೇ ಸರ್ಕಾರ ತಾನೇ ಜನಗಣತಿ ಬೇಡ, ಅಲ್ಲಿ ಎಷ್ಟು ಜನ ಬೆಳಿಗ್ಗೆ ಶೌಚಾಲಯಕ್ಕೆ ಹೋಗಿ ಬರ್ತಾರೆ ಆ ಗಣತಿ ಮಾಡಲಿ ಇವರು ಫಸ್ಟ್ ಕೂತ್ಕೊಂಡು. ನಾನ್ ಸೆನ್ಸ್. ಆರ್ ಬಿ ತಿಮ್ಮಾಪುರ ಅವರೇ ಪ್ರತಿ ಸಲ ಬರುತ್ತೆ ಸರ್. ಉಸ್ತುವಾರಿ ಇರ್ತಾರೆ, ಮಂತ್ರಿ ಇರ್ತಾರೆ, ಡಿ ಸಿ ಎಂ ಆಗಿರ್ತಾರೆ, ಒಂದು ಶೌಚಾಲಯ ಮಾಡೋಕ್ಕಾಗಿಲ್ಲ. ಆ ಭಾಗದ ಜನ ಹೇಳ್ತಾರೆ ನಮಗೆ ಪ್ರತ್ಯೇಕ ರಾಜ್ಯ ಬೇಕು. ಬೇರೆ ಒಂದು ಶೌಚಾಲಯ ಕಟ್ಕೊಡೋಕ್ಕಾಗಿಲ್ಲ, ರಾಜ್ಯ ಹೆಂಗ್ರಿ ಕಟ್ತೀರಿ ನೀವು? ಸಾರಿ ಟು ಸೇ ದಿಸ್, ದುಃಖದಲ್ಲಿ ಹೇಳ್ತಾ ಇದ್ದೀನಿ. ನಿಮಗೆ ಆಗೋದಿಲ್ಲ, ಒಂದು ಜಾಗ ಮಾಡಿ ರೆಡಿ ಮಾಡಿಸ್ಕೊಡಿ, ನಾನು ಕಟ್ಟಿಸ್ಕೊಡ್ತೀನಿ ಬೇಕಿದ್ರೆ. ಇಲ್ಲಿ ನೋಡಿದರೆ ಅಲ್ಲಿ ಡಿ ಸಿ ಎಮ್ಮು ನಿಮಗೆ ಉಪಕಾರ ಸ್ಮರಣೆ ಇಲ್ಲ. ಹೌದು, ನಿಮ್ಮ ಮನೆಯಿಂದ ತೊಗೊಂಬಂದಿದ್ದು ನೀವು ಉಪಕಾರ ಸ್ಮರಣೆಗೆ ನೀರಿಗೆ 1400 ಕೋಟಿ ಆಗಿದೆಯಲ್ಲ, ನೀವು ಕೊಟ್ರಾ ಡಿ ಸಿ ಎಮ್ಮು? ನೀವು ಸಿ ಎಮ್ ಆಗಿಲ್ಲ ಅಂತ ಫ್ರಸ್ಟ್ರೇಷನ್ ಯಾಕೆ? ಇದೆಲ್ಲ ನೀವು ತಾನೇ ಮಾಡಬೇಕಾಗಿರೋಂಥ ಕೆಲಸಗಳು. ಬಿ ಜೆ ಪಿನ ಕಾಂಗ್ರೆಸ್ ಈಗ ನೀವಿರೋದು. ಸಿ ಎಮ್ ಹೇಳ್ತಾರೆ ನಾನು ಹಿಂದುಳಿದ ವರ್ಗದವರು ಅಂತೇಳಿ ನಾನು ಟಾರ್ಗೆಟ್ ಮಾಡ್ತಾ. ಹೌದಪ್ಪ, ಮುಖ್ಯಮಂತ್ರಿ ಈಗ ಈ ಹಿಂದುಳಿದ ವರ್ಗದವರ ಮತ್ತೊಬ್ಬರು ಇದ್ದಾರಲ್ಲ, ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ ನೀವು? ಟಾಯ್ಲೆಟ್ ಕಟ್ಟಿ ಕೊಡೋದೆ ಈ ಥರ ಸೀರೆಯಲ್ಲಿ. ಇಲ್ಲಿ ಹೆಂಗಿರುತ್ತೆ ಅಂದರೆ ರಾಜಕಾರಣಿಗಳು ಈ ಸಮಸ್ಯೆ ಇದೆ ಅಂತಂದರೆ ಹೌದಾ ಸೀರೆ ಸ್ಪಾನ್ಸರ್ ಮಾಡಲಾ ಅಂತ ಕೇಳಿಬಿಡ್ತಾರೆ. ಶೌಚಾಲಯ ಇಲ್ಲ, ಹೌದಾ ನಮ್ಮದು ಹಳೆ ಸೀರೆ ಇದೆ, ಇನ್ನೊಂದು 4 ಕಟ್ಕೊಡಿ ಇದ್ದೆ. ನೋ, ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟವ್ರು ಹಾಕ್ರೋ ಫೋಟೋ.
ಯಾರು? ಜ್ಯೋತಿ ಉಪ್ಪಾರ್. ಏನಿದು? ಏನು ಮುಖ್ಯಾಧಿಕಾರಿ? ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ. ಪಂ ಅಲ್ಲ, ಪಂ ಮುಖ್ಯಾಧಿಕಾರಿ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ. ಅದು ಪಟ್ಟಣ ಆಗಿದೆಯಾ ಬೇರೆ? ಪಟ್ಟಣ ಸೀರೆ. ಅಯ್ಯ. ಸಂಜು ಉಪ್ಪಾರ್, ಲೋಕಾಪುರ ಇಒ. ಇವ್ರತ್ರೆಲ್ಲ ಕೇಳೋದಷ್ಟೇ, ನೀವು ಇವತ್ತು ಬರಬೇಕು ಇಲ್ಲಿ ಹೊಸದು ನೀವು ಉದ್ಘಾಟನೆ ಮಾಡ್ತೀರಾ ಅಂತ. ನಿಮ್ಮ ಮನೆಯವರು ಉದ್ಘಾಟನೆ ಮಾಡಲಿ, ಆಗತ್ತಾ? ಸತೀಶ್ ಬೇವೂರ, ಉಪತಹಶೀಲ್ದಾರ್. ಒಂದು ಟಾಯ್ಲೆಟ್ ಕಟ್ಕೊಡೋಕ್ಕೆ ಯೋಗ್ಯತೆ ಇಲ್ಲದ ನೀವೆಲ್ಲ, ನಾನು ಪದೇ ಹೇಳ್ತಾ ಇರ್ತೀನಲ್ಲ, ಮೆಜೆಸ್ಟಿಕಲ್ಲಿ ಅದಕ್ಕೂ ಯೋಗ್ಯರಲ್ಲ ನೀವು. ಭಿಕ್ಷೆ ಬೇಡಲಿಕ್ಕೆ ಯೋಗ್ಯರು ನೀವು. ಅಲ್ಲೂ ನಿಮಗೆ ಭಿಕ್ಷೆ ಸಿಗಲ್ಲ, ಅಂಥ ದರಿದ್ರಗಳು ನೀವೆಲ್ಲ. ಶಶಿಧರ್ ಕುರೇರ್, CEO. ಇವರ ಬಗ್ಗೆ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ, ಯಾಕಂದರೆ ಶಶಿಧರ್ ಕುರೇರ್ ಅನೇಕ ಬಾರಿ ಇಂಥ ಒಳ್ಳೊಳ್ಳೆ ಕೆಲಸಗಳಿಗೆ ನಮಗೆ ಸಾಥ್ ಕೊಟ್ಟಿದ್ದಾರೆ. ಆಮೇಲೆ ಒಬ್ಬರು ಜಿಲ್ಲಾಧ್ಯಕ್ಷ ಇದ್ದರು ಕೊಪ್ಪಳ ಭಾಗದಲ್ಲಿ, ವಿಜಿಲ್ ಹೊಡೆದು ಸ್ಟೋರಿ ಇದೆಯಲ್ಲ ಗೊತ್ತು. ಇಲ್ಲಿಂದ ನಮ್ಮನ್ನು ಮಂತ್ರಿ ಮಾಡಿ ಮತ್ತೊಂದು ಮಾಡಿ, ಮಗದೊಂದು ಮಾಡಿ. ಇಲ್ಲಿಯ ಯಾರು ಕಾರಜೋಳ ಅವರು ಚಿತ್ರದುರ್ಗಕ್ಕೆ ಬಂದು MP ಆದರು. ಆಗಲಿ, ನಾವು ಅದಕ್ಕೇನು ತೊಂದರೆ ಇಲ್ಲ ಸರ್. ಬೇಸಿಕ್ ನೀಡ್ಸ್ ನೋಡಿ, ಅಲ್ಲಿ ಬಸ್ ಓಡಾಡ್ತಾ ಇದೆ. ನಿಮಗೆ ತಾಕತ್ತಿದ್ರೆ, ನಿಮಗೆ ಮಾನ ಮರ್ಯಾದೆ ಇದ್ದರೆ ನಿಮ್ಮ ಮನೆಯವರ ಹೆಣ್ಮಕ್ಳನ್ನು ಮಾಡ್ತೀರಿ ಕರ್ಕೊಂಬಂದು. ಇಲ್ಲಿ ಒಬ್ಬರು ಉಪಮುಖ್ಯಮಂತ್ರಿ ಹೇಳಿದ್ರೆ ಉಪಕಾರ ಸ್ಮರಣೆ ಇಲ್ಲ, 136 ಕೊಟ್ಟರು ಉಪಕಾರ ಸ್ಮರಣೆ ಇಲ್ಲ ನಿಮಗೆ. ನಮ್ಮನ್ನು ಏನು ಅಂದ್ಕೊಂಡಿದ್ದೀರಿ ನೀವು? ಏನು ಅಂದ್ಕೊಂಡಿದ್ದೀರಿ ನೀವೆಲ್ಲ ನಮ್ಮನ್ನು, ಜನಗಳನ್ನು? ಅವರೆಲ್ಲ ತಾಯಂದಿರಲ್ವಾ, ಹೆಣ್ಮಕ್ಳಲ್ವಾ? ನಿಮ್ಮ ಹೆಣ್ಮಕ್ಳಿಗೆ ತಾಕತ್ತಿದೆ ಈ ಥರ ಹೋಗ್ಲಿಕ್ಕೆ ರೋಡಲ್ಲಿ ಚೊಂಬಿಟ್ಕೊಂಡು? ಒಬ್ಬರು BJPಯನ್ನು ಹೋಗಳೋದು, ಒಬ್ಬರು ಕಾಂಗ್ರೆಸ್ಸನ್ನು ಹೋಗಳೋದು. ನಿಮ್ಮ ತಲೆ ನಿಮ್ಮದು. ನನಗನ್ಸುತ್ತೆ ನಮ್ಮನ್ನು ಆಳುವವರಿದ್ದಾರಲ್ಲ ಅಧಿಕಾರಿಗಳು, ಸಾರಿ, ನಿಮ್ಮನ್ನು ಹಿಂಗೆ ಕೂರಿಸ್ಬೇಕ್ರಿ. ಸೀರೆ ಅಡ್ಡಾಡಿದಿಂದ ಫಸ್ಟ್ ಕೂರಿಸ್ಬೇಕು, ಆಮೇಲೆ ಸೀರೆ ತೆಗೆದು ಬಿಡಬೇಕು, ಆಗ ಗೊತ್ತಾಗತ್ತೆ. KM ಜಾನಕಿ ಮೇಡಮ್ ನೋಡಿ, ಜಿಲ್ಲಾಧಿಕಾರಿಗಳಿದ್ದೀರಿ, ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಮೇಡಮ್. ಇದು ಬಹಿರ್ದೆಸೆ ಮುಕ್ತ ಏನು ನಾವು ಮಾತಾಡ್ತಾ ಇದ್ದೀವಿ? ಒಂದು ಬಾಟ್ಲು ಬಿಸಾಕ್ಬೇಡ್ರಪ್ಪ, ಸ್ವಚ್ಛ ಭಾರತ ಅಭಿಯಾನ ಅಂತ ಹೇಳ್ತೀವಿ. ಓಕೆ, ಬಂದಿದೆ ನಮಗೆ ಆ ಥರ ಒಂದು ಬಸ್ಸಲ್ಲಿ ಪ್ರೈವೇಟ್ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ನಮ್ಗೆ ಅನಿಸುತ್ತೆ, ಒಂದು ರ್ಯಾಪರ್ ಬಿಸಾಡುವಾಗ ನಮಗೆ ದುಃಖ ಆಗುತ್ತೆ. ಬೇಡಪ್ಪ, ಯಾರಾದರೂ 4 ತಟ್ಟಿಬಿಟ್ಟಾನು ಅಂತೇಳಿ. ಯಾರಿಗೆ ತಟ್ಟಬೇಕಿಲ್ಲಿ ಈ ಕಾಲದಲ್ಲಿ? ಆಮೇಲೆ ಇದನ್ನು ನಾನು ತೋರಿಸೋದು ಹೆಂಗಿರಲಿ? ಇಲ್ಲಿ ಸಮಾಜದ ಮರ್ಯಾದೆ ಹೋಗುತ್ತೆ, ಭಾರತ ಮರ್ಯಾದೆ ಹೋಗುತ್ತೆ ಅಂತ ಹೇಳೋಕ್ಕಾಗತ್ತಾ? ನನ್ನ ತಾಯಂದ್ರಿಗೆ ಅಲ್ಲಿ ವ್ಯವಸ್ಥೆ ಇಲ್ಲ ಅಂತ ಹೇಳುವಾಗ ನಾನು ತೋರಿಸದೇ ಇರೋಕ್ಕಾಗತ್ತಾ? RB ತಿಮ್ಮಾಪುರ್, ಶಾಸಕ, ಉಸ್ತುವಾರಿ ಮಂತ್ರಿಗಳು. ಈ ಉಸ್ತುವಾರಿ ಮಂತ್ರಿಗಳೊಂದು ಪ್ಲ್ಯಾನ್ ಮಾಡ್ತಾರೆ, ಮನೆಗೆ ಬೇಕಿದ್ರೆ ಎಣ್ಣೆ ಕೊಡಿಸ್ತಾರಂತೆ. ಅಯ್ಯೋ ಮಂಕೆ, ನಾವು ನಮ್ಮ ಪರಿಸ್ಥಿತಿಗೆ ಎಂತೆಂಥವರ ಕೈಯಲ್ಲಿ ಕೊಟ್ಬಿಟ್ಟಿದ್ದೀವಪ್ಪ ನಾವು ಅಧಿಕಾರವನ್ನು. ಅವ್ರಿಗೂ ಗೊತ್ತು ನಾವು 500 ರೂಪಾಯಿಗೆ ಓಟ್ ಹಾಕೋದು ಅಂತೇಳಿ. ಅವರು ಹಂಗೇನೆ ಕೂತ್ಕೊಳ್ಳಿ, ಸಾಯಿರಿ ನೀವು, ಹಳೆ ಸೀರೆ. ಬಟ್ ಎಷ್ಟು ದುಃಖ ಆಗುತ್ತೆ ಸರ್. ಒಮ್ಮೆ ಕಲ್ಪಿಸ್ಕೊಳ್ಳಿ ಸರ್. ಬಂದೆ, ಜ್ಯೋತಿ ಪರವ್ರ ಬಳಿ ಬರ್ತೀನಿ, ತಡೀರಿ ಸ್ವಲ್ಪ ಕಾಯಿರಿ. ಈಗ ಸಿದ್ದರಾಮಯ್ಯನವರ ಮನೆಯವರು ಈ ಥರ ಕೂತ್ಕೊಂಡ್ರೆ ನಿಮ್ಗೆ ಓಕೆನಾ? DK ಶಿವಕುಮಾರ್ ಮನೆಯವರು ಈ ಥರ ಕೂತ್ಕೊಂಡ್ರೆ ಓಕೆನಾ? ಕಾರಜೋಳ ಮನೆಯವರು ಈ ಥರ ಕೂತ್ಕೊಂಡ್ರೆ ಓಕೆನಾ? ಯಡಿಯೂರಪ್ಪ ಮನೆಯವರು ಈ ಥರ ಕೂತ್ಕೊಂಡ್ರೆ ಓಕೆನಾ? ಕುಮಾರಸ್ವಾಮಿ ಮನೆಯವರು ಈ ಥರ ಕೂತ್ಕೊಂಡ್ರೆ ಓಕೆನಾ? ಅವ್ರಿಗೆ ಓಕೆ ಅಂತಂದರೆ ಉಳಿದವ್ರಿಗೆ ಓಕೆ, ಅವ್ರಿಗೆ ಓಕೆ ಅಲ್ಲ ಅಂತಂದರೆ ಒಬ್ಬನಿಗೂ ಓಕೆ ಅಲ್ಲ. ನಾನು ಈಗಲೂ ಹೇಳ್ತೀನಿ, ನಿಮ್ಗೆ ಜಾಗ ಇದೆಯಾ ಕೊಡಿ, 10 ಟಾಯ್ಲೆಟ್ ನಾವು ಕಟ್ಟಿಸ್ತೀವಿ. ಇಂಥ ಪರಿಸ್ಥಿತಿ ನಮ್ಮ ಕರ್ನಾಟಕಕ್ಕೆ ಬೇಕಾ ಸರ್? ಆ ದೇವಸ್ಥಾನದಲ್ಲಿ ದುಡ್ಡು ಬರುತ್ತಲ್ಲ ಕೋಟಿಗಟ್ಟಲೆ, ಅದರಲ್ಲಾದರೂ ಕಟ್ಟಿಸಿ ಸರ್. ನರೇಂದ್ರ ಮೋದಿ ಒಂದು ಮಾತನ್ನು ಹೇಳಿದ್ರು, ದೇವಸ್ಥಾನಕ್ಕಿಂತ ಶೌಚಾಲಯ ಮುಖ್ಯ ಅಂತೇಳಿ. ಆ ದೊಡ್ಡವರು ಮಾತು ಹೇಳಿದಾಗ ಮಾತ್ರ ಅದಕ್ಕೆ ಮಾನ್ಯತೆ ಬರೋದು. ಹೌದು, ದೇವಸ್ಥಾನಕ್ಕಿಂತ ಶೌಚಾಲಯವು ಮುಖ್ಯ. ಯಾಕೆ ಅಲ್ಲ, ನೀವು ವಿಪರೀತವಾಗುವ ನಂಬುವಂಥ ದೇವಸ್ಥಾನನೋ ಮಸೀದಿನೋ ಚರ್ಚೋ ಹೋಗ್ತೀರಿ ಅಂತ ಇಟ್ಕೊಳ್ಳಿ, ಸುತ್ತಮುತ್ತ ಟಾಯ್ಲೆಟ್ ಇಲ್ಲದೆ ಎಲ್ಲ ಶೌಚಾಲಯ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ನೀವು ದೇವಸ್ಥಾನಕ್ಕೆ ಹೋಗಿ ಪ್ರಯೋಜನ ಏನು? ಚರ್ಚ್ಗೆ ಹೋಗಿ ಪ್ರಯೋಜನ ಏನು? ಮಸೀದಿಗೆ ಹೋಗಿ ಪ್ರಯೋಜನ ಏನು?
ಯಾವುದು ಮುಖ್ಯವಾಗಿರಬೇಕಾಗಿರೋದು? ಯಾಕೆ ಕ್ಲೀನ್ ಮಾಡ್ಕೊಂಡು ಹೋಗ್ತೀವಿ, ಕೈಕಾಲು ಮುಖ ತೊಳ್ಕೊಂಡು ಹೋಗ್ತೀವಿ ದೇವಸ್ಥಾನಗಳಿಗೆ, ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ? ಅದಕ್ಕೆ ನರೇಂದ್ರ ಮೋದಿ ಹೇಳಿದ್ದು ದೇವಸ್ಥಾನಕ್ಕಿಂತ ಶೌಚಾಲಯ ಇಂಪಾರ್ಟೆಂಟ್. ಅರ್ಥ ಆಗಿಲ್ಲ ತುಂಬ ಜನರಿಗೆ ಅಂತಂದರು. ಅದಿಷ್ಟೇ ಬುದ್ಧಿ ಇರೋದಷ್ಟೇ ಅದಕ್ಕೆ. ಈಗ ಹೇಳಿ ಆ ತಾಯಂದರು ಹೆಣ್ಣು ಮಕ್ಕಳು ಛೇ 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 ಶೇಮ್. ಇದನ್ನು ಹಾಕ್ರಪ್ಪ. ನರೇಂದ್ರ ಮೋದಿಯವರು ಇದರ ಬಗ್ಗೆ ಮಾತಾಡಲಿ ಮನ್ ಕಿ ಬಾತಲ್ಲಿ. ಎಲ್ಲ ಆಗಿಲ್ಲ ಮಾತಾಡಲಿ. ನಾನು ಈಗಲೂ ಹೇಳ್ತೀನಿ, ಜಾಗ ತೋರಿಸಿ, ಟಾಯ್ಲೆಟ್ ನಾವು ಕಟ್ಟಿಸ್ಕೊಡ್ತೀನಿ ನಿಮಗೆ ತಾಕತ್ತಿಲ್ಲ ಅಂತಂದರೆ. ನೋಡಿ, 2 ಗುಂಟೆ ಜಾಗ ಇದು ಮಹಿಳೆಯರ ಬಹಿರ್ದೆಸೆಗೆ. ಎಲ್ಲರೂ ಎಚ್ಚೆತ್ಕೋಬೇಕು. ಮತ್ತೆ ಫೋಟೋ ಹಾಕ್ರೋ. ಜ್ಯೋತಿ ಉಪ್ಪಾರ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ, ಸಂಜು ಉಪ್ಪಾರ್ ಲೋಕಾಪುರ ಇಒ, ಸತೀಶ್ ಬೇವರ ಉಪ ತಹಶೀಲ್ದಾರ್, ಶಶಿಧರ್ ಕುರೇರ್. ಎಟ್ಲೀಸ್ಟು ಒಂದು ಬಾಡಿಗೆ ಇದು ಬರುತ್ತೆ ರೀ, ಒಂಥರ ಏನಂತಾರೆ ಅದಕ್ಕೆ, ನಾವಿಲ್ಲಿ ಯಶವಂತಪುರದಲ್ಲಿ ಮಾಡಿಸಿದ್ವಿ ಅಂದರೆ, ಈಗ ಗ್ರೌಂಡಲ್ಲೆಲ್ಲ ಇಟ್ಟಿರ್ತಾರಲ್ಲ ಮದುವೆ ಮನೆಗಳಲ್ಲೆಲ್ಲ, ಈ ಟಾಯ್ಲೆಟ್ಟು ಕಾಣದಂಗೆ ಅಟ್ಲೀಸ್ಟ್ ಒಳಗೆ ಹೋಗ್ಬಿಟ್ಟು ಏನೋ ಒಂದು ವ್ಯವಸ್ಥೆ ಮಾಡಿ. ಅದೂ ಮಾಡೋಕ್ಕಾಗಿಲ್ಲ ಅಂತಂದರೆ, ಯೋಗ್ಯತೆ ಇಲ್ಲ ಅಂತಂದರೆ ಹೇಳ್ರಪ್ಪ, ಈ ಟಾಯ್ಲೆಟ್ ಇದ್ದರೆ ನಾವು ಮಾಡಿಸ್ಕೊಡ್ತೀವಿ. ಅದು ಏನೊಂದು 50-60 ಸಾವಿರ ರೂಪಾಯಿ ಖರ್ಚಾಗ್ಬೋದು, ಮಾಡಿಸ್ಕೊಡ್ತೀನಿ. ಆಗಲೇಬೇಕು. ಈ ಟಾಯ್ಲೆಟ್ ಆದರೂ ಇರಬೇಕು. ಒಂದು ಅಟ್ಲೀಸ್ಟ್ ಹೆಣ್ಮಕ್ಳು ಗೌರವಯುತವಾಗಿ ಬದುಕಬೇಕು. ಆಮೇಲೆ ನಾವು ರೇಪ್ ಬಗ್ಗೆ ಮಾತಾಡ್ತೀವಿ. ಮನಮರಿದಿದೆ ನಮಗೆ. ಈ ಥರ ಬಂದಂಥ ಹೆಣ್ಮಕ್ಳು ಹಾವು ಕಚ್ಚಿ ಸತ್ತವರಷ್ಟು ಜನ. ಜ್ಯೋತಿ ಉಪ್ಪಾರ್ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಮೇಡಮ್, ನಮಸ್ತೆ. ನಮಸ್ತೆ ಸರ್. ಭಾಳ ದುಃಖ ಆಯಿತು ಮೇಡಮ್, ಏನು ಮಾಡೋಣ? ಸರ್, ಆಲ್ರೆಡಿ ಇವಾಗ ಅಲ್ಲಿ ಏನು ನಾವು ವೆಂಕಟಾಪುರದಲ್ಲಿ ನಗರೋತ್ಥಾನ ಹಂತದಲ್ಲಿ ಶೌಚಾಲಯ ಇಟ್ಕೊಂಡಿವಿ ಸರ್. ಆಲ್ರೆಡಿ ಈಗ ಅಲ್ಲಿ ಶೌಚಾಲಯ ಅದಾವು. ಸೊ ಅದು ಸರ್ಕಾರಿ ಜಾಗ ಇದೆ ಸರ್, ಅಲ್ಲಿ ಮಾಡ್ತಾ ಇಲ್ಲ. 500 ಡಿಸ್ಟೆನ್ಸ್ ಮೀಟ್ರು. ಈಗ ನಾವೇನು 18,49,000 ಶೌಚಾಲಯ ಇಟ್ಕೊಂಡಿವಿ ಸರ್. ಆಲ್ರೆಡಿ ವರ್ಕ್ ಸ್ಟಾರ್ಟೆಡ್ ಇದೆ ಸರ್. ಅದು ನನಗೆ ಅದೆಲ್ಲ ಗೊತ್ತಿಲ್ಲಮ್ಮ. ಅವ್ರೀಗ ಬಟ್ಟೆ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಅದು ಅಮೆರಿಕ ವಿಜುವಲ್ ಅಲ್ಲ, ವೆಂಕಟಾಪುರ ವಿಜುವಲು. ಬೇಕಿದ್ರೆ ಈ ಟಾಯ್ಲೆಟ್ ಇದ್ರೆ ಬೇಕಿದ್ರೆ 1-2 ಹಾಕಿ. ಆ ಥರ ಬಟ್ಟೆ ಕಟ್ಕೊಂಡು ಕುತ್ಕೋಬಾರ್ದು ಅವರು ನಾಳೆ. ಹೌದು ಸರ್, ಈಗಿಲ್ಲ ಸರ್. ಅದೇ ವೆಂಕಟಾಪುರದಲ್ಲೇನೆ ಸ್ಟಾರ್ಟ್ ಇದೆ ಸರ್ ಶೌಚಾಲಯ. 11 ಬ್ಲಾಕ್ ಇದೆ ಸರ್. ಬೇಕಾದ್ರೆ ಅದು ನಾವು ಇವಾಗನೇ ಅದು ಸ್ಟಾರ್ಟ್ ಇದ್ದದ್ದು ಫೋಟೋಸು ಎಲ್ಲಾನು ಕಳಿಸ್ತೀವಿ ಸರ್. ಈಗ ಅವ್ರು ಯಾಕೆ ಹೊರಗಡೆ ಕೂತ್ಕೋತಾ ಇದ್ರೆ ನನಗೆ ಗೊತ್ತಿಲ್ಲ. ಆ ಥರ ಬಟ್ಟೆ ಕಟ್ಕೊಂಡು ಯಾಕೆ ಕೂತ್ಕೋತಾ ಇದ್ದಾರೆ, ನನಗೆ ಅದೊಂದೇ ಪ್ರಶ್ನೆ. ಸರ್, ಅದು ಸರ್ಕಾರಿ ಜಾಗ ಇದೆ ಸರ್. ಈಗ ಅಲ್ಟರ್ನೇಟ್ ವೇ ಅಲ್ಲೇ ವೆಂಕಟಾಪುರದಲ್ಲೇ ನಾವು ಶೌಚಾಲಯ ಕಟ್ಟು ವ್ಯವಸ್ಥೆ ಈಗ ಏನು ಕಾಮಗಾರಿ ಅಲ್ಲ, ನನಗೆ ಅಟ್ಲೀಸ್ಟ್ ಅವ್ರು ಬಟ್ಟೆ ಕಟ್ಕೊಂಡು ಕೂತ್ಕೋಬಾರ್ದು. ನಾಳೆ ನೀವು ಬೇಕಿದ್ರೆ ಒಂದು ಗೋಡೆ ಅಡ್ಡ ಕಟ್ಟಿ ಅಥವಾ ನೀವು ಈ ಶೌಚಾಲಯ ಮಾಡಿ, ನಾಳೆ ಆ ಥರ ಮರ್ಯಾದೆ ಹೋಗ್ಬಾರ್ದು. ನೀವು ಕೂಡ ಹೆಣ್ಮಗಳಿದ್ದೀರಿ, ನಾನು ಓವರ್ ಆಗಿ ಮಾತಾಡಕ್ ಹೋಗಲ್ಲ. ಕರೆಕ್ಟ್ ಸರ್. ಯಾರೇ ಆಗ್ಲಿ ಎಲ್ಲರಿಗೂ ಮಾನ ಮರ್ಯಾದೆ ಅಷ್ಟೇ ಸರ್. ನಾವು ಅಲ್ಲಿ ಅವ್ರಿಗೆ ಯಾವುದೇ ರೀತಿ ಅವ್ರು ಹೇಳಿದ ತಕ್ಷಣ ಅವ್ರಿಗೆ ಸ್ಪಂದನೆ ಮಾಡಿದೀವಿ ಸರ್. ಆಲ್ರೆಡಿ ಈಗ ವೆಂಕಟಾಪುರದಲ್ಲೇನೆ ನಾವು ಶೌಚಾಲಯ ಕಟ್ಟತೀವಿ ಸರ್. ಅವ್ರದ್ದೇನ್ ಸರ್, ಅದೇ ಜಾಗ ಬೇಕು ನಮ್ಗೆ, ಅಲ್ಲೇ ಬೇಕು ಅನ್ನೋ ಒಂದು ಇತ್ತು ಸರ್ ಅವ್ರದ್ದು. ಈಗ ಬಾಕಿಯಲ್ಲಿ ಕಟ್ಟಿದ್ದೀರಿ ಸರ್? ವೆಂಕಟಾಪುರದಲ್ಲಿ ಸಮುದಾಯ ಶೌಚಾಲಯ ಅಂತ ಆಲ್ರೆಡಿ ಈಗ ಕಾಮಗಾರಿ ಕೂಡ ಸ್ಟಾರ್ಟ್ ಆಗಿದೆ ಸರ್. ಯಾವಾಗ ಆಗಬೇಕು ಸರ್? ಆಗ್ತಾ ಇದೆ ಸರ್. ಇವಾಗ ಫೋಟೋನು ಕಳಿಸ್ತೀನಿ ಸರ್. ಮತ್ತೆ ಇನ್ನು ಜಾಲಿಕಟ್ಟಿ ಜನತಾ ಪ್ಲಾಟ್ ಅಲ್ಲಿ ಕೂಡ ಅಂದ್ರೆ ನಾವು ಈಗ ಇಲ್ಲಿಗೆ ಈ ಟಾಯ್ಲೆಟ್ ಹಾಕಕ್ಕಾಗಲ್ವಾ ಸಡನ್ ಸದ್ಯಕ್ಕೆ? ಈಗ ಆಲ್ರೆಡಿ ಸರ್ ಹೈಟೆಕ್ ಶೌಚಾಲಯ ಇದೆ ಸರ್ ವೆಂಕಟಾಪುರದಲ್ಲಿ. ಅಲ್ಲಿ ಯೂಸ್ ಮಾಡ್ತಾ ಇಲ್ಲ ಸರ್. ಈಗೇನು ಅವರು ಹೇಳ್ತಾ ಇದ್ದಾರಲ್ಲ ಅಲ್ಲಿ ಸಾರ್ವಜನಿಕರು, ಆಲ್ರೆಡಿ ಇವಾಗ ಅಲ್ಲಿ ಕೂಡ ಒಂದು ಹೈಟೆಕ್ ಶೌಚಾಲಯ ಇದೆ. ಇಲ್ಲ ಏನಿಲ್ಲ, ಈಗ ಅವರನ್ನ ಅಲ್ಲಿಗೆ ಹೋಗ್ಬಿಟ್ಟು ಅವ್ರ ಹತ್ರ ಮೀಟಿಂಗ್ ಮಾಡ್ಬೇಕು. ಅದು ಎಲ್ಲರೂ ಸೇರಿ ಅದಕ್ಕೆ ಏನೊಂದು ಪರಿಹಾರ ಹುಡುಕ್ಲೇಬೇಕು ಈಗ ನೀವು. ಹೌದು ಸರ್, ನಾನು ಕರೆದಿದ್ರು ಸರ್. ಸಾರ್ವಜನಿಕರು ಇದ್ದಲ್ಲೇನೆ ಹೋಗಿ. ಇಲ್ಲ, ನಾನು ಬೇಕಿದ್ರೆ ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ, ಬೇಕಿದ್ರೆ ಜಿಲ್ಲಾಧಿಕಾರಿಗಳು ಹೇಳ್ತೀನಿ, ಆರ್ ಬಿ ತಿಮ್ಮಾಪುರಿಗೆ ಹೇಳ್ತೀನಿ. ನನಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ನಾಳೆಯಿಂದ ನಿಮ್ದೆಲ್ಲ ನಂಬರ್ ಕೊಟ್ಟು ಹಾಕೋದೆ, ಹರಾಜು ಹಾಕೋದೆ. ಸತೀಶ್ ಬೇವರ ಇದ್ದಾರೆ, ಉಪ ತಹಶೀಲ್ದಾರ್. ಸತೀಶ್ ಸರ್ ನಮಸ್ತೆ. ಸತೀಶ್ ಸರ್ ನಮಸ್ತೆ. ಶಶಿಧರ್ ಕುರೇರ್ ಅವರ ಗಮನಕ್ಕೆ ತನ್ರಿ, ಅವ್ರು ಮಾಡಿಸ್ತಾರೆ ಏನಾದರೂ. ತಹಶೀಲ್ದಾರ್ ಇದ್ದಾರೆ, ಸತೀಶ್ ಬೇವೂರ್. ಸತೀಶ್ ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಈಗ ಆ ಭಾಗದಲ್ಲಿರುವಂಥ ಸಮಸ್ಯೆ ಮತ್ತೊಂದು, ಓಕೆ, ಐ ಅಗ್ರಿ. ಆದರೆ ನನ್ನಿಂದಂತೂ ಇದನ್ನು ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ, ನೋಡೋಕೆ ಆಗ್ತಾ ಇಲ್ಲ ಸರ್. ಅದು ಆಗಲೇ ಸಮಸ್ಯೆ ಬಗೆಹರಿದಿದೆ ಸರ್. ಹೆಂಗೆ? ಈಗಾಗಲೇ ಪಟ್ಟಣ ಪಂಚಾಯತಿಯಿಂದ ಶೌಚಾಲಯ ನಿರ್ಮಾಣ ಕಾಮಗಾರಿ ಪ್ರಾರಂಭ ಆಗಿದೆ ಸರ್.
ಸರಿ, ಅಲ್ಲಿಗೆ ಸಾರಿ, ನನ್ನನ್ನು ಕೆರಳಿಸಬೇಡಿ ದಯವಿಟ್ಟು. ಹಾಗಿದ್ರೆ ಇವರೆಲ್ಲ ಎಲ್ಲಿಂದ ಇದು ನಿಮಗೆ ಒಂದು ಹೆಣ್ಣುಮಗಳ ವಾಯ್ಸ್ ಕೇಳಿಸ್ತೀನಿ, ತಡೀರಿ ಒಂದು ನಿಮಿಷ. ಅದು ಹೆಂಗೆ ಹೇಳ್ತೀರಿ ಸತೀಶ್ ಬೇವೂರ್ ಆಗಿದೆ ಮತ್ತೊಂದು ಅಂತೇಳಿ? ಹಾಂ ಸರ್, ಅದು ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಬರ್ತದೆ ಸರ್. ನಿನ್ನೆ ಮುಖ್ಯಾಧಿಕಾರಿ ಒಂದು ನಿಮಿಷ ಸತೀಶ್, ಒಂದು ಹೆಣ್ಮಕ್ಳು ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಮುದುಕರು ಕಾರಜೋಳ ಸಾರ್ನು 15 ವರ್ಷ ಆಡಳಿತ ಮಾಡಿ ಏನು ಮಾಡಿಲ್ಲ. ಈಗ ತಿಮ್ಮಾಪುರ ಸಾರ್ 1 ವರ್ಷ ಆಯ್ತು ಭರವಸೆ ಕೊಟ್ಟು ಹೋಗಿ, ಅವರು ಏನು ಮಾಡಿಲ್ಲ. ನಮ್ಮ ಊರಿಗೆ ಹೆಣ್ಮಕ್ಳಿಗೆ ಶೌಚಾಲಯ ಬೇಕು, ಯಾಕಂದ್ರೆ ಕುಂದ್ರಾಕ್ ಜಾಗನ ಇಲ್ಲ, ಮರ್ಯಾದೆ ಇಲ್ಲ, ಸಿರಿ ಕಟ್ಕೊಂಡು ಕುಂದಿರ್ತೀವಿ. ಸಣ್ಣ ಮಕ್ಕಳು ಮುದುಕರು ಹೋಗಾಕಿಲ್ಲ. ನಿಮ್ಮ ಮನೆ ಹೆಣ್ಮಕ್ಳಾದ್ರೆ ಸರ್ ಹಿಂಗ ಕುಂದ್ರಿಸ್ತಾರೆ ನೀವು? ನಾವು 2 ದಿನಕ್ಕೊಮ್ಮೆ ಸೀರೆ ಕಟ್ಟೋದು ಮರ್ಯಾದಕ್ಕೆ ಹಾಕೋದು, 8 ದಿನಕ್ಕೊಮ್ಮೆ ಸೀರೆ ಕಟ್ಟೋದು ಮರ್ಯಾದಕ್ಕೆ ಹಾಕೋದಾಗೈತ್ರಿ ಸರ್. ಮತ್ತು ಮಾನ್ಯ ಮೇಡಮಾರ್ ಬಂದಿದ್ರಿ, ಡಿ ಸಿ ಮೇಡಮಾರ್ ಅಂತ ನೋಡ್ರಿ. ಅದು ಡಿ ಸಿ ಮೇಡಮಾರ್ ರೀ, ನಮಗೂ ಅನ್ನಕ್ಕೆ ಬರಂಗಿಲ್ಲ ರೀ. ಡಿ ಸಿ ಮೇಡಮಾರ್ ಬಂದ ನಾವು ಮಾಡ್ತೀವಿ, ನಿಮಗೆ ಮರ್ಯಾದೆ ಇಲ್ಲ ಅಂತ ಹೇಳಿ ಹಿಂಗೆ ಮೂಗು ಮುಚ್ಕೊಂಡು ಹಾಕಿ ಒಳಗೆ ತಾತ್ಕಾಲಿಕ ಟಾಯ್ಲೆಟ್ ಆದರೂ ಹಾಕ್ಕೊಡಿ ಅಂತೇಳಿ. ಸತೀಶ್ ಬೇವರು ನೀವು ಹೆಂಗೆ ಹೇಳಿದ್ರಿ? ಅದು ಕಟ್ಟಡ ಕಟ್ತಾ ಇದ್ದಾರೆ ಅಂತಂದರೆ ಸಮಸ್ಯೆ ಬಗೆಹರಿದೆ ಅಂತಂದ್ರೆ ಹೆಂಗೆ? ಇಲ್ಲ ಸರ್, ಅವ್ರು ಅವತ್ತೇ ಡಿ ಸಿ ಮೇಡಮ್ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಈ ಚೀಫ್ ಆಫೀಸರ್ ಪಟ್ಟಣ ಪಂಚಾಯತಿ ಅವರಿಗೆ. ಹಾಂ, ಅವರು ಅವಾಗಲೇ ಕಾಮಗಾರಿ ಪ್ರಾರಂಭ ಮಾಡಿ ಈಗಾಗಲೇ ವರ್ಕ್ ಸ್ಟಾರ್ಟ್ ಈಗ ಆಗಿದೆ. ನಾಳೆ ಸಿದ್ದರಾಮಯ್ಯನವರ ಪತ್ನಿ ಅಲ್ಲಿಗೆ ಬಂದರೆ ಏನು ವ್ಯವಸ್ಥೆ ಮಾಡ್ತೀರಿ? ಯಾವ್ದು ಸರ್? ನಾಳೆ ಸಿದ್ದರಾಮಯ್ಯನವರ ಪತ್ನಿ ಅಲ್ಲಿಗೆ ಬಂದರೆ ಏನು ವ್ಯವಸ್ಥೆ ಮಾಡ್ತೀರಿ? ಹಂಗೆ ಬಿಡ್ತೀರಾ? ಇಲ್ಲ ಸರ್, ಈಗ ಸ್ಟಾರ್ಟ್ ಆಗಿದೆ ಸರ್ ವರ್ಕ್. ತಾತ್ಕಾಲಿಕವಾದರೂ ತಂದು ಹಾಕ್ತಿರಲ್ವಾ ಏನಾದರೂ ವ್ಯವಸ್ಥೆ? ದುಡ್ಡಿಲ್ಲ ಅಂತಂದ್ರೆ ಹೇಳ್ರಿ, ನಾವು ಕೊಡಿಸ್ತೀವಿ. ಇಲ್ಲ ಸರ್, ಆಕ್ಚುಲಿ ಇದು ಶೌಚಾಲಯ ಇದ್ದು ಪಟ್ಟಣ ಪಂಚಾಯತಿ ಅವರು ಈಗಾಗಲೇ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಮಾಡಿಲ್ಲ, ಮಾಡಿದ್ರು ಕೂಡ ಅಲ್ಲಿ ತನಕ ಅವ್ರು ಏನು ಮಾಡಬೇಕು? ಹೊರಗಡೆ ಕೂತ್ಕೋಬೇಕಾ? ಈಗ ಅವ್ರಿಗೆ ಹೇಳ್ತೀನಿ ಸರ್, ಅವರು ತಾತ್ಕಾಲಿಕ ಹೋಗಿ ಅಲ್ಲಿಗೆ ಸರ್. ಹೋಗಿ ಅಲ್ಲಿಗೆ ಇವತ್ತೇ ಹೋಗ್ಬೇಕು. ನೀವು ಇವತ್ತೇ ಹೋಗ್ಬೇಕು. ಸರಿ ಸರ್, ಸರ್ ಇವತ್ತೇ ಹೋಗ್ಬೇಕು. ಸಾಧ್ಯವಾದರೆ ನೋಡೋಣ, ನಿಮ್ಮಿಂದ ಆಗತ್ತಾ ಅಡ್ಡ ಕಟ್ಟಿ ಕೂತ್ಕೊಳ್ಳೋಕೆ ಅಂತ ಟ್ರೈ ಮಾಡಿ. ಇಲ್ಲ ಅಂತಂದರೆ ಜನಗೆ ಆ ತೊಂದರೆ ಆಗಬಾರ್ದು. ನೀವು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಿ, ಸಾರಿ, ನೀವು ಜನಗಳ ಪರವಾಗಿ ಕೆಲಸ ಮಾಡಿದರೆ ನಮಗೆ ಯಾಕೆ ಬೇಕು? ನೀವೆಲ್ಲ ನೀವು ಹೋಗ್ಬೇಕು ಇವತ್ತು, ನೋಡೋಣ ಅದೇನಾಗುತ್ತೆ ಅಂತೇಳಿ. ಒಂದು ಥ್ಯಾಂಕ್ ಯು. ತಾತ್ಕಾಲಿಕ ಒಂದು ಹಾಕ್ಕೊಡ್ರಪ್ಪ ಅಂತಂದ್ರೂ ಕೂಡ ನಿಮ್ಮಿಂದ ಈಗ ಅಲ್ಲಿ ಹೆಂಗೂ ಹೋಗ್ತಾ ಇದ್ದಾರೆ. ಆ ಬಟ್ಟೆ ಕಟ್ಟೋ ಬದಲಿಗೆ ಒಂದೆರಡು ತಾತ್ಕಾಲಿಕವಾಗಿರೋ ಪ್ಲಾಸ್ಟಿಕ್ದು ಮತ್ತೊಂದೇನು ಇರುತ್ತಲ್ಲ, ಅದರ ಅಡ್ಡದಲ್ಲಾದರೂ ಇರ್ಬೋದಲ್ಲ. ಅದನ್ನು ಮಾಡಲಿಕ್ಕಾಗೋದಿಲ್ಲ. ಕಾರಜೋಳ ಯಾಕೆ, ತಿಮ್ಮಾಪುರ ಯಾಕೆ? ವಿಷಯ ಹೇಳಿದಾಗ ನೀವು ಜಾತಿ ತಗೊಂಬರ್ತೀರಿ, ನಮಗೆ ಭಾಳ ನಾವು ಹಿಂದುಳಿದ, ನಮಗೆ ತೊಂದರೆ ಅಂತೇಳಿ. ಯಾಕೆ? ಶ್ರೀಮಂತನಿಗೆ, ಬಡವನಿಗೆ, ಆ ಜಾತಿಯವನಿಗೆ, ಈ ಜಾತಿಯವನಿಗೆ ಇದು ಹೋಗಲ್ವಾ? ಹಾಂ, ಅದು ಕೇಳತ್ತಾ? ಟೈಮಿಂಗ್ ಕೊಡಿ ನಮಗೆ ಅಂತೇಳಿ? ಇಲ್ಲ ತಾನೆ? ಭಗವಂತ ಮಾಡಿಲ್ಲ ತಾನೆ ಜಾತಿಯಲ್ಲಿ? ನಾವುಗಳು ಅಭ್ಯಪಾರಿಗಳು ಮಾಡ್ಕೊಂಡ್ರೆ ತಾನೆ ಜಾತಿ ಅವನ ಮೇಲೆ ಕೇಳು ಅಂತೇಳಿ. ಈ ಥರ ಸರ್ ಏನು ಚೆಕ್. ಒನ್ಸಗೇನು ಹೇಳ್ತಾ ಇದ್ದೀನಿ, ಯಾರೆಲ್ಲ ಎಚ್ಚೆತ್ಕೊಳ್ಳಿ. ನಿಮ್ಮ ನಂಬರ್ ಜ್ಯೋತಿ ಉಪ್ಪಾರ್, ಲಾಸ್ಟ್ ನಂಬರ್ 58. ನಾನು ಹಾಕಿಬಿಟ್ರೆ ಜನಗಳು ಆಮೇಲೆ ಸೀರೆ ಇಲ್ಲದೆ ತೋರಿಸ್ಬಿಡ್ತಾರೆ ಅಲ್ಲಿ ಅಡ್ಡ ಕಟ್ಟದೆ. ಸಂಜು ಉಪ್ಪಾರ್, ಲೋಕಾಪುರ IO. ಸಂಜು ಉಪ್ಪಾರ್, ಲಾಸ್ಟ್ ನಂಬರ್ 32, ನೆನಪಿಟ್ಕೊಳ್ಳಿ. ಸತೀಶ್ ಬೇವೂರ್, ಲಾಸ್ಟ್ ನಂಬರ್ 624, ನೆನಪಿಟ್ಕೊಳ್ಳಿ. ಶಶಿಧರ್ ಕುರೇರ್ ಸರ್, ನೀವು ಅದ್ಭುತ ಕೆಲಸಗಳನ್ನು ಮಾಡಿದ್ದೀರಿ. ನನಗೆ ನಿಮ್ಮನ್ನು ಮೀಟ್ ಆಗಲಿಕ್ಕಾಗಿಲ್ಲ ಈಗ, ಬಟ್ ಇದಕ್ಕೆ ಒಂದು ತಾತ್ಕಾಲಿಕವಾಗಿ ಆದರೂ ಟೆಂಟ್ ಥರ ಆದರೂ ಬೇಕು. ಟೆಂಟ್ ಥರ ಅಂತಂದರೆ ತಾತ್ಕಾಲಿಕ ಮಾಡ್ತಾರಲ್ಲ, ದೊಡ್ಡ ಪಾರ್ಟಿಗಳಾದಾಗ ಮಾಡ್ತಾರಲ್ಲ, ಇಲ್ಲಿ ಅರಮನೆ ಮೈದಾನಕ್ಕೆಲ್ಲ ಹಾಕ್ತಾರಲ್ಲ, ಅಂಥದ್ದು 4 ಹಾಕಿ. KM ಜಾನಕಿ ಮೇಡಮ್, ಜಿಲ್ಲಾಧಿಕಾರಿಗಳು ಎಲ್ಲ ಹೆಣ್ಮಕ್ಳೇ ಇದ್ದಾರೆ. RB ತಿಮ್ಮಾಪುರ ಶಾಸಕರು, ಉಸ್ತುವಾರಿ ಸಚಿವರು, ಗೋವಿಂದ ಕಾರಜೋಳ ಇನ್ನೊಬ್ಬರು ಅಲ್ಲಿಯ ರಿಪೋರ್ಟರ್ ಸಿದ್ದು ದುತ್ತರಗಾವಿ. ಅದ್ಭುತವಾದಂಥ ರಿಪೋರ್ಟಿಂಗ್ ಇದು. ಸಿದ್ದು ಹೆಂಗೆ ಫಾಲೋ ಅಪ್ ಮಾಡಬೇಕು ಅಂತಂದರೆ ಎಲ್ಲ ಓಡಿ ಬರಬೇಕು. ಅವ್ರ ಹತ್ರ ಕೇಳಿ, ಜಾಗ ತೋರಿಸಿ, ಟಾಯ್ಲೆಟ್ ನಾವು ಕಟ್ಟಿಸ್ಕೊಡ್ತೀವಿ ಬೇಕಿದ್ರೆ, ಯಾವ ಜಾಗದಲ್ಲಿ ಬೇಕು ಏನು ಅಂತ. ಆಮೇಲೆ ಮನವರಿಕೆ ಮಾಡಿಕೊಡಿ. ತುಂಬ ದೂರ ಹೋಗೋಕ್ಕಾಗೋದಿಲ್ಲ. ಫಾಲೋ ಅಪ್ ಮಾಡಿ ಅದನ್ನು. ವೀಕ್ಷಕರೇ, ಇದನ್ನು ನಾನು ಫಾಲೋ ಅಪ್ ಮಾಡ್ತೀನಿ. ಸಾರಿ, ಈ ಸಂದರ್ಭದಲ್ಲಿ ಕೆಲವು ಪದಪ್ರಯೋಗಗಳು ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಬಟ್ ಇದನ್ನು ಏನು ಸರ್ ಹೇಳೋದು? ಹಾಗಂತ ಬಿಡುವ ಪ್ರಶ್ನೆನೇ ಇಲ್ಲ.